ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸರ್ವಿಸ್ ಸೆಕ್ಟರ್ದು ಸಿಗ್ನಿಫಿಕೆನ್ಸ್ ಆಫ್ ಸರ್ವಿಸಸ್, ಓಕೆ, ಸರ್ವಿಸ್ ಮ್ಯಾನೇಜ್ಮೆಂಟ್ 114 ksou MBA ಕೋರ್ಸ್ದು ಯೂನಿಟ್ 2ದಲ್ಲಿ ನೋಡೋಣ. ಇಂಪಾರ್ಟೆಂಟ್ ಫ್ಯಾಕ್ಟರ್ಸು, ಸಿಗ್ನಿಫಿಕೆನ್ಸ್ ಆಫ್ ಸರ್ವಿಸಸ್ ಅಂತ. ಓಕೆ, ಜನ್ರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ. ಸೊ ದ್ಯಾಟ್ ಇಂಡಿಯಾದಲ್ಲಿ ಅರೌಂಡ್ 44% ಸರ್ವಿಸ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಅರೌಂಡ್ US-ದಲ್ಲಿ 70% ಅಷ್ಟು ಜಾಬ್ ಆಪರ್ಚುನಿಟೀಸ್ ಆರ್ ಆನ್ ದ ಸರ್ವಿಸ್ ಸೆಕ್ಟರ್. ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಓಕೆ, ರಿಚ್ ರಿಸೋರ್ಸಸ್ ಇದೆ, ಹ್ಯೂಮನ್ ರಿಸೋರ್ಸ್ ಇದೆ, ಸ್ಕಿಲ್ಡ್ ಲೇಬರ್ ಇದೆ, ಟ್ಯಾಲೆಂಟೆಡ್ ಲೇಬರ್ ಇದೆ ಇಂಡಿಯಾದಲ್ಲಿ. ಸೊ ಅವನ್ನೆಲ್ಲವನ್ನು ಕೂಡ ನಾವು ಯೂಸ್ ಮಾಡಿಕೊಂಡಾಗ ನ್ಯಾಚುರಲ್ ರಿಸೋರ್ಸಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಇರುವಂಥ ರಿಚ್ ಹ್ಯೂಮನ್ ರಿಸೋರ್ಸನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೋದು. ದೆನ್ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ, ಯಾಕಂದರೆ ಎಲ್ಲ ಕ್ಯಾಪಿಟಲ್ ಕೂಡ ಪ್ರೊಡಕ್ಟಿವ್ ಆಗಿ ಯೂಸ್ ಆಗಬೇಕಾಗತ್ತೆ ಫಾರ್ ನೇಷನ್ ಬಿಲ್ಡಿಂಗ್ ಪ್ರೋಸೆಸ್ಸು. ಸೊ ಈ ಸರ್ವಿಸ್ ಸೆಕ್ಟ್ರಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್ನು, ಎಕನಾಮಿಕ್ ಡೆವಲಪ್ಮೆಂಟು, ಸೋಷಿಯಲ್ ಪೊಲಿಟಿಕಲ್ ಫ್ಯಾಕ್ಟರ್ಸಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗತ್ತೆ. ನೆಕ್ಸ್ಟು ಇನ್ಕ್ರೀಸ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಿಕಾಸ್ ಆಫ್ ದ ಮೋರ್ ಅಪಾರ್ಚುನಿಟೀಸ್ ಫಾರ್ ಅರ್ನಿಂಗ್ಸ್ ಆಗುತ್ತೆ. ಸೊ ದ್ಯಾಟ್ ಮೋರ್ ಡಿಮ್ಯಾಂಡ್ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ದೆನ್ ಅದರಿಂದ ಏನಾಗುತ್ತೆ, ಇನ್ಕಮ್ ಇಂಪ್ರೂವ್ ಆಗುತ್ತೆ, ರೈಟ್. ಇನ್ಕ್ರೀಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ದೆನ್ ಯೂಸ್ ಆಫ್ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಮಾಡಿದ್ರೆ ಹಾರ್ಮ್ ಆಗ್ತಾ ಇರುತ್ತೆ. ಆದರೆ ಅದನ್ನೇ ನಾವು ಸರ್ವಿಸ್ ಸೆಕ್ಟ್ರಲ್ಲಿ ಯೂಸ್ ಮಾಡಿದಾಗ ಅದು ವ್ಯಾಲ್ಯೂ ಆ್ಯಡಿಷನ್ ಆಗುತ್ತೆ. ಬ್ಯಾಂಕ್ಸಲ್ಲಿ, ಇನ್ಶೂರೆನ್ಸ್ ಕಂಪನೀಸಲ್ಲಿ, ಟೂರಿಸಮ್, ಹೋಟೆಲ್ ಸರ್ವಿಸಸ್ ಎಲ್ಲ ಕಡೆ ನಾವು ಟೆಕ್ನಾಲಜಿ ಬೇಸ್ಡು ಸರ್ವಿಸಸನ್ನು ಮಾಡ್ಬೋದು. ದಿಸ್ ಆರ್ ದ 5 ಮೇನ್ significance of services: generation of employment, optimum utilization of resources, capital formation, then higher standard of living, then use of environmental friendly technology. Okay, emergence of service economy. ಸೊ ಅದನ್ನೇನಷ್ಟು ಇದಿಲ್ಲ, ಕೇಳ್ಬೋದು, ಬಟ್ ಓಕೆ. ದೆನ್ ರೀಸನ್ಸ್ ಫಾರ್ ಗ್ರೋತ್ ಆಫ್ ಸರ್ವಿಸ್ ಸೆಕ್ಟರ್. ಓಕೆ, ಸರ್ವಿಸ್ ಸೆಕ್ಟರ್ ಗ್ರೋತ್ ಆಗೋಕ್ಕೆ ರೀಸನ್ಸ್ ಏನೇನು ಅಂದರೆ ಎಕನಾಮಿಕ್ ಅಫ್ಲುಯೆನ್ಸ್, changing role of women, changing culture, growth of IT sector, more leisure time, greater life expectancy, greater complexity of the product, increasing complexity of the life, complexity of the product ಮತ್ತು complexity of the life, more life expectancy, ಜಾಸ್ತಿ ಟೈಮ್ ಇದೆ ಜನರ ಹತ್ರ, ಇನ್ಕ್ರೀಸಿಂಗ್ ನಂಬರ್ ಆಫ್ ನ್ಯೂ ಪ್ರಾಡಕ್ಟ್ಸ್. ಓಕೆ, ಇವೆಲ್ಲ ರೀಸನ್ಸ್ ಫಾರ್ ದ ಸರ್ವಿಸ್ ಸೆಕ್ಟರ್ ಗ್ರೋತ್ ಇನ್ ಇಂಡಿಯಾ. ಎಕನಾಮಿಕ್ ಅಫ್ಲುಯೆನ್ಸಲ್ಲಿ ಏನು ಬರುತ್ತೆ, ಇಂಡಿಯನ್ ಸೊಸೈಟಿ ಕ್ಯಾರೆಕ್ಟರೈಸ್ ಬೈ ಎನ್ ಇನ್ಕ್ರೀಸಿಂಗ್ ಮಿಡಲ್ ಕ್ಲಾಸ್, ರೈಟ್. ಮಿಡಲ್ ಕ್ಲಾಸ್ ಜಾಸ್ತಿ ಇದ್ದಾರೆ. ಇನ್ ಅಡಿಷನ್ ದ ಲಿಬರಲೈಸೇಷನ್ ಆಫ್ ದ ಇಂಡಿಯನ್ ಎಕಾನಮಿ ಹ್ಯಾಸ್ ಹ್ಯಾಡ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಇಂಡಿಯನ್ ಹೌಸ್ ಹೋಲ್ಡ್ಸ್. ಲಿಬರಲೈಸೇಷನ್ ಮಾಡೋದ್ರಿಂದ ಹೇಗೆ ಇಂಡಿಯನ್ ಹೌಸ್ ಹೋಲ್ಡ್ಸ್ಗೆ ಹೆಲ್ಪ್ ಆಗುತ್ತೆ, ದೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಬೀನ್ ಪುಶ್ಡ್ ಅಪ್. ಓಕೆ, ಫೋಸ್ಟರಿಂಗ್ ದ ಡಿಮ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಹಿಯರ್ ವಿತ್ ದ ಇನ್ಕ್ರೀಸಿಂಗ್ ಅಫ್ಲುಯೆನ್ಸ್ ದೆರ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಇನ್ ದ ಡಿಮ್ಯಾಂಡ್ ಫಾರ್ ದೋಸ್ ಸರ್ವೀಸಸ್. ಏನಾಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇದು ಮಾಡೋದ್ರಿಂದ, ಲಿಬರಲೈಸೇಷನ್ ಆಗೋದ್ರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಹೌಸ್ ಹೋಲ್ಡ್ ಮೇಲೆ ಆಗುತ್ತೆ, ಮತ್ತು ಅವರು ಮಾಡುವಂಥ ಡಿಮ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇಂಪ್ರೂವ್ ಆಗುತ್ತೆ. ದಟ್ಸ್ ವೈ ಎಕನಾಮಿಕ್ ಅಫ್ಲುಯೆನ್ಸ್ ಆಗುತ್ತೆ. ದೆನ್ ಚೇಂಜಿಂಗ್ ರೋಲ್ ಆಫ್ ವುಮನ್ ಈಸ್ ನಾಟ್, ವುಮನ್ ಎಂಪವರ್ಮೆಂಟ್ ಈಸ್ ಗೆಟಿಂಗ್ importance every day. The women are educated and allowed to work, so they are employed in several male dominated services such as defense services, police services, postal services, software services, health services alla they are given importance. With the passage of the time there has been increase in the volume of the working women. Okay, next, changing culture ಹೇಗೆ ಚೇಂಜ್ ಆಗಿದೆ, its system is slowly disintegrating, making way for a nuclear family way of living. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಒಂದು ಕಪಲ್ ಪ್ಲಸ್ ಕಿಡ್ಸ್ ಅಷ್ಟೇ ಇರುವಂಥ ಫ್ಯಾಮಿಲಿ ಆಗ್ತಾಯಿದೆ. ದಿಸ್ ಹ್ಯಾಸ್ ಬೀನ್ ಅಕಂಪನಿಡ್ ಬೈ ಅ ಇನ್ಕ್ರೀಸ್ಡ್ ಡಿಮ್ಯಾಂಡ್ ಫಾರ್ ಅ ನಂಬರ್ ಆಫ್ ಸರ್ವಿಸ್. ಲೈಕ್ ಅವಾಗ ಏನಾಗಿದೆ, ಎಜುಕೇಷನ್ನಿಗೆ ಇಂಪಾರ್ಟೆನ್ಸ್ ಸಿಗ್ತಾಯಿದೆ, ಹೆಲ್ತ್ ಕೇರಿಗೆ ಸಿಗ್ತಾಯಿದೆ, ಎಂಟರ್ಟೈನ್ಮೆಂಟು, ಟೂರಿಸಮ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ತಾಯಿದೆ. ದೆರ್ ಹ್ಯಾಸ್ ಆಲ್ಸೋ ಬೀನ್ ಮಾರ್ಕೆಟ್ ಚೇಂಜ್ ಇನ್ ಪರ್ಸನ್ಸ್ ವೇ ಆಫ್ ಥಿಂಕಿಂಗ್ ವಿತ್ ರೆಸ್ಪೆಕ್ಟ್ ಟು ಇನ್ವೆಸ್ಟ್ಮೆಂಟ್, ರಿಕ್ರಿಯೇಷನ್, ಪರ್ಸೆಪ್ಷನ್, ಮತ್ತು ಲೀಡಿಂಗ್ ಟು ಇನ್ಕ್ರೀಸ್ಡ್ ಡಿಮ್ಯಾಂಡ್ ಫಾರ್ ಸರ್ವೀಸಸ್ಸು. ಚೇಂಜಿಂಗ್ ಕಲ್ಚರ್ ಆಗಿರೋದ್ರಿಂದ ಅವ್ರ ಇನ್ವೆಸ್ಟ್ಮೆಂಟು, ರಿಕ್ರಿಯೇಷನು, ಟೈಮ್ ಪರ್ಸೆಪ್ಷನ್ ಕೂಡ ಚೇಂಜಸ್ ಆಗಿದೆ. ಗ್ರೋತ್ ಆಫ್ IT ಸೆಕ್ಟರ್ ರೇಟ್ ಆಫ್ ರೆವಿನ್ಯೂ ಜಾಸ್ತಿ ಆಗ್ತಾ ಇದೆ. ಇನ್ಕ್ರೀಸ್ ಸ್ಪೆಷಲೈಸೇಷನ್, ಅವೈಲಬಿಲಿಟಿ ಆಫ್ ಲಾರ್ಜ್ ಪೂಲ್ ಆಫ್ ಲೋ ಕಾಸ್ಟ್ ಹೈಲಿ ಸ್ಕಿಲ್ಡ್ ಎಜುಕೇಟೆಡ್ ಆ್ಯಂಡ್ ಫ್ಲೂಯೆಂಟ್ ಇಂಗ್ಲೀಷ್ ಸ್ಪೀಕಿಂಗ್ ವರ್ಕರ್ಸು. ತುಂಬ ಕಡಿಮೆ ಕಾಸ್ಟಲ್ಲಿ ಹೈಲಿ ಸ್ಕಿಲ್ಡ್ ಲೇಬರ್ ಸಿಗ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಯೂಸ್ ಇಟ್ ದೆಮ್ ಫಾರ್
ಐ ಟಿ ಸೆಕ್ಟರಲ್ಲಿ ಐ ಟಿ ಸರ್ವಿಸ್ ಸೆಕ್ಟರಲ್ಲಿ ಯೂಸ್ ಮಾಡ್ಕೋಬೋದು. ಮೋರ್ ಲೀಜರ್ ಟೈಮ್ ಇದೆ, ಪೀಪಲ್ ಹ್ಯಾವಿಂಗ್ more leisure time, increase in those services which are related to entertainment because of the increase in the leisure time. ಓಕೆ, ಎಲ್ಲ ಲೀಜರ್ ಟೈಮಲ್ಲಿ ಟೂರಿಸಮ್ ಮಾಡೋಕ್ಕೆ ಮತ್ತು ಎಂಟರ್ಟೈನ್ಮೆಂಟ್ ತೊಗೊಳೋಕ್ಕೆ ಇಷ್ಟಪಡ್ತಾರೆ. ದೆನ್ ಗ್ರೇಟರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎವ್ರೇಜ್ ಲೈಫ್ ಆಫ್ ದ ಪೀಪಲ್ ಇನ್ಕ್ರೀಸ್ ಆಗಿದೆ ಬಿಕಾಸ್ ಆಫ್ ದ ಮೆಡಿಕಲ್ ಸರ್ವಿಸಸ್ ಇರ್ಬೋದು, ಲ್ಯಾಬೊರೇಟ್ರಿ, ನರ್ಸಿಂಗ್, ಹೆಲ್ತ್ ಕೇರ್ ಸರ್ವಿಸಸ್ಸಿಂದ. ಗ್ರೇಟರ್ ಕಾಂಪ್ಲೆಕ್ಸಿಟಿ ಆಫ್ ದ ಪ್ರಾಡಕ್ಟ್, ಓಕೆ, ಯಾಕಂದರೆ ಬೇರೆ ಬೇರೆ ಪ್ರಾಡಕ್ಟ್ಸ್, ಹೊಸ ಹೊಸ ಪ್ರಾಡಕ್ಟ್ಸ್ ಬರ್ತಾಯಿದೆ, ಅದಕ್ಕೆ ತಕ್ಕಾಗಿ ಸರ್ವೀಸಸ್ಸು, ಮೇಂಟೆನೆನ್ಸ್ ಎಲ್ಲ ಬೇಕಾಗುತ್ತೆ. ಎ ಸಿಗಿರ್ಬೋದು, ಕಾರ್ಗಿರ್ಬೋದು, ಕಂಪ್ಯೂಟರ್ಗಿರ್ಬೋದು. ಇನ್ಕ್ರೀಸಿಂಗ್ ಕಾಂಪ್ಲೆಕ್ಸಿಟಿ ಆಫ್ ದ ಲೈಫ್, ಓಕೆ, ಇನ್ಕ್ರೀಸ್ ಇನ್ ಸರ್ವಿಸ್ ಆಫ್ ಮ್ಯಾರೇಜ್ ಬ್ಯೂರೋ, ಲೀಗಲ್ ಸರ್ವಿಸಸ್, ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್, ಪ್ಲೇಸ್ಮೆಂಟ್ ಸರ್ವಿಸಸ್ ಎಲ್ಲದರಲ್ಲೂ ಸರ್ವಿಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ಕ್ರೀಸಿಂಗ್ ನಂಬರ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಮಾರ್ಕೆಟಿಗೆ ಬರ್ತಾ ಇದೆ, ಆ ನ್ಯೂ ಪ್ರಾಡಕ್ಟ್ಸಿಗೆ ಸರ್ವಿಸನ್ನು ಕೊಡಬೇಕಾಗತ್ತೆ. ಸೊ ದೀಸ್ ಆರ್ ಆಲ್ ದ reasons for growing of the service sector in India. Economic affluence, changing role of women, changing culture, growth of IT sector, more leisure time, greater life expectancy, greater complexity of the product, increasing complexity of life, increasing number of new products. ದೆನ್ ಸಿನಾರಿಯೋ ಆಫ್ ಇಂಡಿಯನ್ ಸರ್ವಿಸ್ ಸೆಕ್ಟರ್, ಇದರಲ್ಲಿ ಕಂಪೋನೆಂಟ್ಸ್ ಆಫ್ ಸರ್ವಿಸ್ ಸೆಕ್ಟರ್ ಕೇಳ್ಬೋದು. ಎಕನಾಮಿಕ್ ಸರ್ವಿಸ್ ಸೆಕ್ಟರ್ ಮತ್ತು ಸೋಷಿಯಲ್ ಸರ್ವಿಸ್ ಸೆಕ್ಟರ್. ಎಕನಾಮಿಕ್ ಸರ್ವಿಸ್ ಸೆಕ್ಟರಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್, ಸ್ಟೋರೇಜ್, ಕಮ್ಯುನಿಕೇಷನ್ ಎಲ್ಲ ಬರುತ್ತೆ. ಆಮೇಲೆ ಟ್ರೇಡ್, ಹೋಟೆಲ್ಸ್, ಟೂರಿಸಮ್ ಬರುತ್ತೆ. ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಸರ್ವಿಸಸ್ ಬರುತ್ತೆ. ಇದನ್ನು ನಾವು ಮುಂಚೆನೇ ನೋಡಿದ್ದೀವಿ ಮುಂಚಿನ ಯೂನಿಟ್ಸಲ್ಲಿ, ರೈಟ್. ಜಸ್ಟ್ ನಾನು ಪಾಯಿಂಟ್ಸ್ ಹೇಳ್ತೀನಿ ಅಷ್ಟೇ. ಎಕನಾಮಿಕ್ ಸರ್ವಿಸಸಲ್ಲಿ ಟ್ರಾನ್ಸ್ಪೋರ್ಟ್, ಸ್ಟೋರೇಜ್, ಕಮ್ಯುನಿಕೇಷನ್, ಟ್ರೇಡ್, ಹೋಟೆಲ್ಸ್, ಟೂರಿಸಮ್ಸ್, ಬ್ಯಾಂಕಿಂಗ್ ಸರ್ವೀಸಸ್ ಮತ್ತು ಇನ್ಶೂರೆನ್ಸ್ ಸರ್ವೀಸಸ್. ಸೋಷಿಯಲ್ ಸರ್ವೀಸಸಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಅಡ್ಮಿನಿಸ್ಟ್ರೇಷನ್. ಸೋಷಿಯಲಲ್ಲಿ ಹೆಲ್ತ್, ಎಜುಕೇಷನ್ ಮತ್ತು ಅಡ್ಮಿನಿಸ್ಟ್ರೇಷನ್ನು. ಇದರೊಳಗೆ ಎಕನಾಮಿಕಲ್ಲಿ ಟ್ರಾನ್ಸ್ಪೋರ್ಟು, ಸ್ಟೋರೇಜು, ಕಮ್ಯುನಿಕೇಷನ್ನು, ಟೂರಿಸಮ್ಮು, ಟ್ರೇಡ್ ಆ್ಯಂಡ್ ಹೋಟೆಲ್ಸ್ ಮತ್ತು ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಸರ್ವೀಸಸ್. ಓಕೆ, ದೆನ್ ಲಿಮಿಟೇಷನ್ಸ್ ಆಫ್ ಯಾಕೆ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಗೆ ಇದಾಗ್ತಾರೆ, ಲಿಮಿಟೇಷನ್ಸು ಇದೆ ಕೆಲವೊಂದು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಚೇಂಜಿಂಗ್ ಓರಿಯೆಂಟೇಷನ್ ಆಫ್ ಕಸ್ಟಮರ್ಸ್, ಎವ್ರಿ ಡೇ ಚೇಂಜಸ್ ಆಗ್ತಿದೆ. ಕಸ್ಟಮರ್ ಲೈಫ್ ಸ್ಟೈಲ್ ಆಗಿರ್ಬೋದು, ಪ್ರಿಫರೆನ್ಸಸ್ ಆಗಿರ್ಬೋದು. ಚೇಂಜಿಂಗ್ ಟೆಕ್ನಾಲಜಿ, ಚೇಂಜಿಂಗ್ ಮಾರ್ಕೆಟ್ ಬಿಕಮಿಂಗ್ ಸ್ಯಾಚುರೇಟ್, ರೈಟ್. ಕಂಪ್ನೀಸ್ ಟು ಫೈಂಡ್ ನ್ಯೂ ಕಸ್ಟಮರ್ಸ್ ಫೈಂಡ್ ಮಾಡಬೇಕಾಗಿದೆ. ಬೈಬ್ಯಾಕ್ ಸ್ಕೀಮ್ಸ್ ಆರ್ ಇಂಟ್ರೊಡ್ಯೂಸ್ಡ್. ಎಕ್ಸ್ಪೋರ್ಟ್ ಆಫ್ ಸರ್ವಿಸ್ ಇಸ್ ಹೈಲಿ ಅಫೆಕ್ಟೆಡ್ ಬೈ ಕರೆನ್ಸಿ ಫ್ಲಕ್ಚುಯೇಷನ್ಸು. ಓಕೆ, ಸರ್ವಿಟೈಸೇಷನ್ ಅಂದರೆ ನಾವೆಲ್ಲ ಏನು ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ದೆಮ್ಸೆಲ್ಸ್ ಆಫರ್ ವೆರೈಟಿ ಆಫ್ ಸರ್ವಿಸಸ್ ಅಂಡರ್ಲೈನ್ ದ ನೀಡ್ಸ್, ಸರ್ಚ್ ಫಾರ್ ಅ ಸರ್ವಿಸ್ ಪ್ರೊವೈಡರ್. ಸೊ ಹೊರಗಡೆಯಿಂದ ನಿಮಗೆ ಔಟ್ಸೋರ್ಸ್ ಮಾಡೋದು ಕಡಿಮೆ ಆಗುತ್ತೆ, ಅವರೇ ಪ್ರೊವೈಡ್ ಮಾಡೋದ್ರಿಂದ. ಓಕೆ, ಲೈಫ್ ಟೈಮ್ ಫ್ರೀ ಸರ್ವಿಸಸ್ ಕೂಡ ಕೊಡ್ತಾರೆ. ಇಂಟರ್ನಲ್ ಫೋರ್ಸಸ್ ಅಂತ ಹೋದಾಗ ಅನ್ಆರ್ಗನೈಸ್ಡ್ ಸರ್ವಿಸ್ ಸೆಕ್ಟರ್, ಶಾರ್ಟೇಜ್ ಆಫ್ ಸ್ಕಿಲ್ಡ್ ಪೀಪಲ್, ಗೌರ್ಮೆಂಟ್ ಮೊನೋಪೊಲಿ ಏನಾಗಿರುತ್ತೆ, ರೈಲ್ವೆ ಆಗಿರ್ಬೋದು, ಬಸ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ಸ್ ಇರ್ಬೋದು, ಲೈಸೆನ್ಸಿಂಗ್ ಇರ್ಬೋದು, ಅವೆಲ್ಲ ಗೌರ್ಮೆಂಟ್ ಕಂಟ್ರೋಲಲ್ಲಿರುತ್ತೆ. ಓಕೆ, ಗೌರ್ಮೆಂಟ್ ಆಲ್ಸೋ ಕಂಟ್ರೋಲ್ ಸರ್ಟನ್ ಸರ್ವಿಸ್ ಸೆಕ್ಟರ್ಸ್ ಲೈಕ್ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಟೆಲಿಕಮ್ಯುನಿಕೇಷನ್ ಕೂಡ ಗೌರ್ಮೆಂಟು ಕಂಟ್ರೋಲ್ ಮಾಡುತ್ತೆ. ಶಾರ್ಟೇಜ್ ಆಫ್ ಸ್ಕಿಲ್ಡ್ ಪೀಪಲ್ ಅಂತ ಅಂದಾಗ ಮೆನಿ ಹಾಸ್ಪಿಟಲ್ಸ್ ಸರ್ಚ್ ಫಾರ್ ಸ್ಕಿಲ್ಡ್ ಡಾಕ್ಟರ್ಸು, ಆದರೆ ಅವರೆಲ್ಲ skilled lecturers, education institutes look for skilled lecturers. IT companies search for talented software professionals. There are shortage of skilled people. Okay, unorganized service sector ಅಂದರೆ many of the service sectors are not branded. They are run by the local service providers. Hence assuming the quality and good service very difficult. Quality ಮತ್ತು good service ಸಿಗ್ತಾ ಇಲ್ಲ, and most of them are unorganized service sector. Okay, professional approach ಲ್ಯಾಕ್ ಆಗಿದೆ. ಸ್ಕಿಲ್ಡ್ ಲೇಬರ್ ಇಲ್ಲ, ಪ್ರೊಫೆಷ್ನಲ್ ಅಪ್ರೋಚ್ ಇಲ್ಲದೇ ಅನಾರ್ಗನೈಸ್ಡ್ ಸರ್ವಿಸ್ ಸೆಕ್ಟರ್ ಆಗಿದೆ. ಗೌರ್ಮೆಂಟ್ ಮೊನೋಪೊಲಿ ಇರೋದು. ಇಂಟರ್ನಲ್ ಫೋರ್ಸಸ್ಸು. ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಬಂದಾಗ ಚೇಂಜಿಂಗ್ ಓರಿಯೆಂಟೇಷನ್ ಆಫ್ ದ ಕಸ್ಟಮರ್ಸ್ ಪ್ರಿಫರೆನ್ಸಸ್ಸು ಮತ್ತು ಕಸ್ಟಮರ್ ಕಸ್ಟಮರ್ ಲೈಫ್ ಸ್ಟೈಲ್ ಎವ್ರಿ ಟೈಮ್ ಚೇಂಜಸ್ ಆಗ್ತಾ ಇದೆ. ಓಕೆ, ಹೋಮ್ ಮೇಡ್ ಫುಡ್ಸಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಬಿಕಾಸ್ ಆಫ್ ಹೈಜೀನ್ ಆ್ಯಂಡ್ ಕ್ಲೀನ್. ಆ್ಯಂಡ್ ಚೇಂಜಿಂಗ್ ಟೆಕ್ನಾಲಜಿ ಅಂತ ಬಂದಾಗ ದ ಕಂಪನೀಸ್ ಆರ್ ಕಮಿಂಗ್ ಔಟ್ ವಿತ್ ಅ ಕಸ್ಟಮರ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ವಿಚ್ ಡಿಮ್ಯಾಂಡ್ ಲೆಸ್ ಸ್ಕಿಲ್ಸ್ ಟು ಆಪ್ರೇಟ್. ಓಕೆ, ಸ್ಕಿಲ್ ಕಡಿಮೆ ಬೇಕಾಗುವಂಥ ಪ್ರಾಡಕ್ಟ್ಸನ್ನು ತೊಗೊಂಡು ಬರ್ತಾ ಇದ್ದಾರೆ. ಹೆನ್ಸ್ ಡಿಮ್ಯಾಂಡ್ ಫಾರ್ ಹೈಲಿ ಸ್ಕಿಲ್ಡ್ ಪೀಪಲ್ ವುಡ್
reduce. ಆಮೇಲೆ ಫರ್ದರ್ ದಟ್ ಪ್ರಾಡಕ್ಟ್ಸ್ ಪ್ರೈಸಸ್ ಆರ್ ಬಿಕಮಿಂಗ್ ಲೆಸ್ ಕೀಪಿಂಗ್ ಕಾಂಪಿಟೇಷನ್ ಇನ್ ಮೈಂಡ್. ಪ್ರಾಡಕ್ಟ್ ಪ್ರೈಸ್ ಕೂಡ ಕಡಿಮೆ ಆಗ್ತದೆ. ಬೆಟರ್ ಪ್ರಾಡಕ್ಟ್ಸ್ ಆರ್ ರಿಲೀಸ್ಡ್ ಇನ್ ದ ಮಾರ್ಕೆಟ್ ವಿತ್ ಅ ಹೈಯರ್ ಟೆಕ್ನಾಲಜಿ ಸಚ್ ದಟ್ ಕಸ್ಟಮರ್ಸ್ ವುಡ್ ಪ್ರಿಫರ್ ಟು ಬೈ ಅ ನ್ಯೂ ಪ್ರಾಡಕ್ಟ್ ದ್ಯಾನ್ ಗೆಟ್ಟಿಂಗ್ ದ ಓಲ್ಡರ್ ಒನ್ ರಿಪೇರ್ಡ್. ಯಾರು ರಿಪೇರಿಂಗ್ ಸರ್ವಿಸಿಂಗ್ ಹೋಗ್ತಾ ಇರಲ್ಲ, ಹೊಸ ಪ್ರಾಡಕ್ಟನ್ನೇ ತೊಗೊಂಡು ಬರ್ತಾರೆ. Okay, mobiles also companies produce long lasting products such as TV, hence there is a decreased demand for service centers. Then changing market ಅಂತ ಆಗಲೇ ಹೇಳಿದೆ, ಇಟ್ಸ್ ಬಿಕಮಿಂಗ್ ಸ್ಯಾಚುರೇಟ್. ಓಕೆ, ನ್ಯೂ ಕಸ್ಟಮರ್ಸ್ ಫೈಂಡ್ ಮಾಡಬೇಕಾಗಿದೆ. ಮತ್ತು ಬೈಬ್ಯಾಕ್ ಸ್ಕೀಮ್ಸ್ ಆರ್ ಇಂಟ್ರೊಡ್ಯೂಸ್ಡ್. ದ ಎಕ್ಸ್ಪೋರ್ಟ್ ಆಫ್ ಸರ್ವಿಸ್ ಇಸ್ ಹೈಲಿ ಅಫೆಕ್ಟೆಡ್ ಬೈ ಕರೆನ್ಸಿ ಫ್ಲಕ್ಚುಯೇಷನ್ಸ್. ಸೊ ದೀಸ್ ಆರ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ which are the limitations on growth in the service industries. Changing orientation of customers, changing technology, changing market, servitization. ಮತ್ತು ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಅನ್ಆರ್ಗನೈಸ್ಡ್ ಸರ್ವಿಸ್ ಸೆಕ್ಟರ್, ಶಾರ್ಟೇಜ್ ಆಫ್ ಸ್ಕಿಲ್ಡ್ ಪೀಪಲ್ ಮತ್ತು ಗೌರ್ಮೆಂಟ್ ಪಾಲಿಸಿ. ಸೊ ದೀಸ್ ಎಂಡ್ ವಿತ್ ಯೂನಿಟ್ 2. ಓಕೆ, ಯೂನಿಟ್ 1 ಒಂದು ಲಾಸ್ಟ್ ಉಳಿದಿದೆ, ಅದು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ದೆನ್ ವಿ ಆರ್ ಗೋಯಿಂಗ್ ಟು ಫಿನಿಶ್ ದಿಸ್ ಸರ್ವಿಸ್ ಮ್ಯಾನೇಜ್ಮೆಂಟ್. ಓಕೆ.